ವೆಲ್ಕಮ್ ಟು ಚಿನ್ನ ಊಟ. ನಾನಿವತ್ತು ತರಕಾರಿನೇ ಬಳಸ್ದಲೇ ಇರೋವಂಥ ಸಾರು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಹಳೆ ಕಾಲದ ಸಾರು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಾಡೋದು ಕೂಡ ಕಡಿಮೆ ಸಮಯದಲ್ಲೇ ಒಂದು 10 ನಿಮಿಷದಲ್ಲೇ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ, ನಾನು ಒಂದು ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಹೋಳಷ್ಟು ನಾನಿಲ್ಲಿ ತೆಂಗಿನಕಾಯಿ ತುರಿ ಬಳಸ್ಕೊತಾ ಇದ್ದೀನಿ. ಹಾಗೆ ಒಂದು ಚಿಕ್ಕದು ಈರುಳ್ಳಿನೂ ಸಹ ಇದ್ರ ಜೊತೆಲಿ ಸೇರಿಸ್ಕೊತೀನಿ. ಹಾಗೆ ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿನೂ ಸಿಪ್ಪೆ ಬಿಡಿಸಿ ಇಲ್ಲಿ ಹಾಕೋತಾ ಇದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು ನಾವು ಸೇರಿಸ್ಕೋಬೇಕಾಗತ್ತೆ. ಹಾಗೆ ನಾನಿಲ್ಲಿ ಒಂದು ನಾಟಿ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಒಂದು ಚೆನ್ನಾಗಿ ಹಣ್ಣಾಗಿರೋವಂಥ ನಾಟಿ ಟೊಮೆಟೊನ ನೀವಿಲ್ಲಿ ಸೇರಿಸ್ಕೊಳ್ಳಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ ಕೂಡ ನಾವಿಲ್ಲಿ ಹಾಕ್ಕೋಬೇಕಾಗತ್ತೆ. ಜೀರಿಗೆನೇ ಒಳ್ಳೆ ರುಚಿ ಬರುತ್ತೆ. ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಹೋಳಷ್ಟು ಹುಣಸೆಹಣ್ಣ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾವು ಬೇಳೆ ಸಾರಿಗೆ ಅಂತ ಮಾಡಿಟ್ಟಿರುವಂಥ ಪುಡಿ ಇರುತ್ತಲ್ಲ ಮನೇಲಿ, ಅದೇ ಸಾರಿನ ಪುಡಿನ ನಾವಿಲ್ಲಿ ಬಳಸಬೇಕು. ಹಾಗೆ ಜೊತೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ನಾವು ಇದನ್ನು ರುಬ್ಕೋಬೇಕಾಗತ್ತೆ. 10 ನಿಮಿಷದಲ್ಲೇ ಆಗೋಗುತ್ತೆ. ತುಂಬ ಏನು ಸಮಯ ತೊಗೊಳ್ಳಲ್ಲ. ಅಷ್ಟೇ ರುಚಿಯಾಗಿರುತ್ತೆ. ನೋಡಿ, ರುಬ್ಬಿದಾಗಿದೆ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಮೊದಲೇ ನಾನು ಅಲ್ಲಿ ಒಂದು ಪಾತ್ರೆ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಟಿರೋದನ್ನೇ ಇಟ್ಟಿದ್ದೆ, ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಒಂದೇ ಒಂದು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊತೀನಿ. ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ಸರಿ ಹುರ್ಕೊಂಬಿಡೋಣ. ಇದು ಹಳೆ ಕಾಲದ್ದಂತಲೇ ಹೇಳ್ಬೋದು. ನಾವು ನಮ್ಮ ಮನೇಲೆಲ್ಲ ಊರುಗಡೆ ಹಳ್ಳಿ ಕಡೆ ಎಲ್ಲ ನಾವು ಇದನ್ನೇ ಮಾಡುವಂಥದ್ದು. ತುಂಬ ಚೆನ್ನಾಗಿರುತ್ತೆ. ತರಕಾರಿ ಇಲ್ದಲೇ ಇರೋ ಸಮಯದಲ್ಲಿ ಏನಾದರೂ ಮಾಡೋದು ಅಂತಂದರೆ ಈ ಥರ ಮಾಡ್ಕೋಬೋದು. ಇಲ್ಲಾಂದರೆ ತುಂಬ ಚಳಿ ಬರ್ತಿದೆ ಅನ್ನೋ ಟೈಮಲ್ಲೂ ನಾವು ಇದನ್ನು ಮಾಡೇ ಮಾಡ್ತೀವಿ. ಇದು ಹೆಸರು ನಾನು ಹೇಳೇ ಇಲ್ಲ ಇಲ್ಲಿವರೆಗೂ. ಕಾಯಿ ಸಾರು ಅಂತೇಳಿ ನಾವು ಹೇಳ್ತೀವಿ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ, ಖಂಡಿತವಾಗಿಯೂ ಚೆನ್ನಾಗಿರುತ್ತೆ. ನೋಡಿ, ಒಗ್ಗರಣೆ ಹಾಕಿದ್ಮೇಲೆ ಇದು ರುಬ್ಬಿಟ್ಟಿರೋಂಥ ಮೊದಲೇ ಇತ್ತಲ್ಲ ಖಾರ ಏನಿತ್ತಲ್ಲ, ಆ ಖಾರನ ಇದ್ರ ಜೊತೆನಲ್ಲಿ ಹಾಕ್ಕೊಂಡು 1 ನಿಮಿಷ ಹುರಿದಾದ್ಮೇಲೆ ಜಾರ್ಗೆ ನೀರು ಸೇರಿಸ್ಕೊಂಡು ಒಂದೇ ಸರಿ ನಾವು ನೀರು ಎತ್ಕೋಬೇಕಾಗತ್ತೆ. ತುಂಬ ತೆಳ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಈ ಸಾರು ಅಷ್ಟು ರುಚಿಯಾಗಿರುತ್ತೆ. ನೀರು ಹಾಕಾದ್ಮೇಲೆ ಜೊತೆಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಟ್ಟು ಒಂದು ಕುದಿ ಬಂತು ಅಂದರೆ ಸಾರು ರೆಡಿಯಾಗಿರುತ್ತೆ. ನೋಡಿ, ಇವಾಗ ಉಪ್ಪು ಹಾಕಾದ್ಮೇಲೆ ನಾನು ಒಂದು ಸರಿ ತಿರುಗಿಸ್ಕೊಂಡ್ಬಿಡ್ತೀನಿ. ನಾವು ನಮ್ಮೂರ ಕಡೆ ಎಲ್ಲ ನಾವು ಈ ಸಾರು ಮಾಡಿದಾಗ ಹುಳ್ಳಿಕಾಳನ್ನ ಹುರಿದು ಸೈಡ್ಗೆ ನಂಚ್ಕೊಳ್ಳೋಕ್ಕೆ ಅಂತೇಳಿ ಇಟ್ಕೊತೀವಿ. ಆದರೆ ಸಿಟಿ ಕಡೆ ಎಲ್ಲ ಸೊಪ್ಪಿನ ಪಲ್ಯ ಅದು ಇದು ಅಂತೇಳಿ ಮಾಡ್ಕೊತಾರೆ. ಅದನ್ನು ನೀವು ಮಾಡ್ಕೋಬೋದು ಯಾವ್ದು ಬೇಕು ಅಂತ ಅಂದರೆ. ನೋಡಿ, ಈಗೆಲ್ಲ ನಾವು ರುಬ್ಬಿರೋದು ಉಪ್ಪು ಖಾರ ಒಗ್ಗರಣೆ ಎಲ್ಲ ಹಾಕಾಗಿದೆ. ಇನ್ನು ಒಂದು ಕುದಿ ಬಂತು ಅಂದರೆ ಸಾರು ರೆಡಿಯಾಗಿರುತ್ತೆ. ಇದನ್ನು ಕಾಯಿ ಸಾರು, ಕಾಯಿ ಪಜ್ಜಿ ಅಂತೆಲ್ಲ ನಾವು ಕರಿತೀವಿ. ನೀವೇನಂತ ಕರಿತೀರ ನೋಡಿ. ಇನ್ನೂ ಟ್ರೈ ಮಾಡಿಲ್ಲ ಅಂತ ಅಂದರೆ ಒಂದು ಸಾರಿ ಈ ಸಾರನ್ನ ನೀವು ಮನೆಯಲ್ಲಿ ಮಾಡಿ ಅಂತೇಳಿ ಹೇಳ್ತೀನಿ. ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಹೊಸೊಬ್ಬರು ನನ್ನ ವಿಡಿಯೋ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ಕೊತೀನಿ. ನೋಡಿ, ಸಾರು ಕುದಿಯೋದಕ್ಕೆ ಶುರುವಾಗಿದೆ. ಒಳ್ಳೆ ಘಮನೂ ಬರ್ತಾಯಿದೆ. 10 ನಿಮಿಷ ಸಾಕು ನಾವು ಈ ಸಾರು ಮಾಡ್ಕೊಳ್ಳೋಕ್ಕೆ. ತುಂಬ ಏನು ಸಮಯ ಹಿಡಿಯೋದಿಲ್ಲ ಇದರಲ್ಲಿ. ನೋಡಿ, ಇದೇ ಥರ ಸಾರಿಂದು ರೆಸಿಪಿಗಳು ತುಂಬ ಇದೆ ನನ್ನ ಚಾನಲಲ್ಲಿ. ಒಂದು ಸರಿ ಬೇಕಾದರೆ ನೀವು ಚೆಕ್ ಮಾಡ್ಕೋಬೋದು. ಇದೇ ಥರ ನೀವು ನಂಗೆ ಸಪೋರ್ಟ್ ಮಾಡಿ. ನಾನು ಹೊಸ ಹೊಸ ರೆಸಿಪೀಸ್ಗಳನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ದಲೇ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ಕೊತೀನಿ. ನೀವು ಮಾಡೋ ಸಬ್ಸ್ಕ್ರೈಬೇ ನಮಗೊಂಥರ ಸ್ಫೂರ್ತಿ ಇರುತ್ತೆ. ಇನ್ನೂ ಹೊಸ ಹೊಸ ವೀಡಿಯೋಗಳನ್ನ ಮಾಡಿ ಹಾಕಬೇಕು ಅನ್ನೋ ಒಂದು ಧೈರ್ಯನೂ ಬರುತ್ತೆ. ನೋಡಿ, ಇವಾಗ ಕುದಿಯೋದಕ್ಕೆ ಶುರುವಾಗಿದೆ. ಒಳ್ಳೆ ಘಮನೂ ಬರ್ತಾಯಿದೆ. ಒಂದು ಸರಿ ಕುದ್ರೆ ಸಾಕು. ತುಂಬ ಹೊತ್ತು ಕುದಿಸ್ಕೊಂಡು ನಿಂತ್ಕೋಬೇಕು, ಇದೆಲ್ಲ ಟೈಮ್ ಹಿಡಿಯುತ್ತೆ, ಆ ಥರ ಏನೂ ಇಲ್ಲ. ಇನ್ಸ್ಟೆಂಟಾಗೆ ಮಾಡ್ಕೊಳ್ಳೋ ಅಂಥ ಸಾರಿದು. ನೋಡಿ, ಈ ಥರ ಒಂದು ಸರಿ ಅದು ತಳ ಹಿಡಿಬಾರ್ದು. ತಳ ಏನು ಹಿಡಿಯೋದಿಲ್ಲ, ಹುಕ್ಬಿಡುತ್ತೆ ಸಡನ್ನಾಗಿ ಅಂತೇಳಿ ನಾವು ಅವಾಗವಾಗ ಮಧ್ಯದಲ್ಲಿ 1-2 ಸರಿನಾದರೂ ಕೈ ಆಡಿಸ್ಬೇಕಾಗತ್ತೆ ಸೌಟಿಂದ. ಚೆನ್ನಾಗಿರುತ್ತೆ ಮಾತ್ರ ಸಾರು. ಮುದ್ದೆಗೆ, ಅನ್ನಕ್ಕೆ ತುಂಬಾ ರುಚಿ ಕೊಡುತ್ತೆ ಈ ಸಾರಂತೂ. ಏನಾದರೂ ಅಡುಗೆದು ಟಿಪ್ಸ್ ಬೇಕು ಅಂತ ಅಂದರೂ ನನ್ನ ಚಾನಲ್ನ ಫುಲ್ ನೋಡಿ. ನಾನು ಖಂಡಿತವಾಗಿಯೂ ಅಡುಗೆ ಟಿಪ್ಸ್ಗಳನ್ನೂ ಸಹ ಇನ್ನು ಮುಂದೆ ಹೇಳ್ತಾ ಹೋಗ್ತಾ ಇರ್ತೀನಿ. ಚೆನ್ನಾಗಿ ಕುದಿಬೇಕು ಸಾರು. ಬೇಗ ಈ ಥರ ಎಲ್ಲ ಕುದ್ದಾದ್ಮೇಲೆ ಒಂದು ಮುದ್ದೆ ಮಾಡ್ಕೊಂಡು ಬಿಸಿ ಬಿಸಿ ಊಟ ಮಾಡಿದ್ರಂತೂ ಅಷ್ಟು ಚೆನ್ನಾಗಿರುತ್ತೆ ಈ ಸಾರಂತೂ. ನಾನು ಇದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಕುದೀತಾ ಇದೆ. ಸೈಡಲ್ಲಿ 1-2 ನಿಮಿಷ ಕೆಲಸನೂ ಮುಗಿಸ್ಕೊಂಡಿದ್ದೀನಿ. ಹಾಗೆ ನಾನು ನೋಡಿ, ಕುದೀತಾ ಇದೆ. ಒಂದು ಸರಿ ಈ ಥರ ತಿರುಗಿಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಸಾರು ರೆಡಿ ಆಯಿತು.
ಸೊ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರೋ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ವೀಡಿಯೋಸ್ಗಳಿಗೂ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ. ಚೆನ್ನಾಗಿ ಆಗ್ತಾಯಿದೆ ಮಾತ್ರ. ಇನ್ನೊಂದು 2 ರಿಂದ 3 ನಿಮಿಷ ನಾನು ಸಾರನ್ನೇ ಆಫ್ ಮಾಡಿಬಿಡ್ತೀನಿ. ಕುದೀತಾ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಕಾಯಿ ಬಜ್ಜಿ ಸಾರು ರೆಡಿಯಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತೇಳಿ ಕೇಳ್ಕೊತೀನಿ. ಯಾರೆಲ್ಲ ಟ್ರೈ ಮಾಡಿದ್ದೀರೋ ಅವರೆಲ್ಲ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.